ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ದೀಪಾವಳಿ ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಸುಲಭವಾಗಿ ಎಲ್ಲರಿಗೂ ಇದನ್ನು ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಏನು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕಾನು ಪ್ರೆಸ್ ಮಾಡಿ. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 1 ಕಪ್ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಕರೆಕ್ಟ್ 1 ಕಪ್ 250 ml ಕಪ್ಪಲ್ಲಿ 1 ಕಪ್ ಹಾಕೊಂಡಿರೋದು. ಇನ್ನು ಇದನ್ನೊಂದು 2 ರಿಂದ 3 ನಿಮಿಷದಷ್ಟು ಹೊತ್ತು ಸಣ್ಣ ಉರಿಯಲ್ಲಿಟ್ಟು ಇದನ್ನ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ 3 ನಿಮಿಷ ಆಗಿದೆ, ಸಾಕು. ಕರೆಕ್ಟ್ ಒಂದು ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತೀನಿ. ಆಮೇಲೆ ಇದನ್ನ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಾಡಬೇಕು. ಯಾಕಂದ್ರೆ ಸ್ವಲ್ಪನೂ ಗಂಟು ಕಟ್ಕೋಬಾರ್ದು ಅಂತ ಈ ರೀತಿ ಮಾಡೋದು. ಎಲ್ಲ ಹುಡಿಯನ್ನು ಇದರಲ್ಲಿ ಹಾಕ್ಬಿಟ್ಟು ಇದೇ ರೀತಿ ಮಾಡಿ ತರ್ತೀನಿ. ನೋಡಿ, ಎಲ್ಲ ಕೂಡ ಕರೆಕ್ಟ್ ಆಗಿ ಬಂದಿದೆ. ನೋಡಿ, ಸ್ವಲ್ಪನೂ ಗಂಟು ಕಟ್ಕೊಂಡಿಲ್ಲ. ಇನ್ನು ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. ಎಲ್ಲ ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕ್ಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಸಾಸ್ ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ 1 ಕಪ್ ತುಪ್ಪ ಹಾಕ್ತಾ ಇರೋದು. ಇದು ಅದೇ ರೀತಿ 250 ml ಕಪ್ಪಲ್ಲಿ 1 ಕಪ್ ಫುಲ್ ಆಗಿ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಆಗಿದೆ, ಇವಾಗ ಕರಗಿದೆ ಫುಲ್ ಆಗಿ. ಇನ್ನು ಇದರಿಂದ 1 ಕಪ್ ತಗೊಂಡಿದ್ದೀವಿ, ಒಂದು ಅರ್ಧ ಕಪ್ಪಿನಷ್ಟು ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಕಡಲೆ ಹುಡಿ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಒಂದು ವಿಸ್ಕ್ ಉಪಯೋಗಿಸಿ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಗಂಟಿಲ್ಲದೆ ನಮಗೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡೋದಿಕ್ಕಾಗುತ್ತೆ. ಬೇಕಿದ್ರೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ಕರೆಕ್ಟ್ ಆಗಿ ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿ ಆಗಿದೆ. ಅಂದ್ರೆ ಸ್ವಲ್ಪನೂ ಗಂಟು ಕಟ್ಕೊಂಡಿಲ್ಲ. ನೋಡಿ, ಕರೆಕ್ಟ್ ಆಗಿದೆ, ಸಾಕು. ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮಗೆ ಬೇಕಾಗಿರೋದು 1 ಕಪ್ ಸಕ್ಕರೆ. ನೋಡಿ, ಇದೇ ಕಪ್ಪಲ್ಲಿ ನಾನು ತಗೊಂಡಿರೋದು 1 ಕಪ್ ಸಕ್ಕರೆ. ಅದಕ್ಕೆ 1/4 ಕಪ್ ನೀರು ಸೇರಿಸ್ಬಿಟ್ಟು ಇದನ್ನ ಬಿಸಿ ಮಾಡಬೇಕು. ಅಂದ್ರೆ ಸಕ್ಕರೆ ಪಾಕ ರೆಡಿ ಮಾಡಬೇಕು. ಒಂದೆಳೆ ಪಾಕ ಬರುವಷ್ಟು ಹೊತ್ತು ಇದನ್ನ ಬಿಸಿ ಮಾಡಬೇಕು. ಆಮೇಲೆ ಕೈ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಎಲ್ಲ ಸಕ್ಕರೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಲ್ಲ. ನೋಡಿ, ಫುಲ್ ಆಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಒಂದೆಳೆ ಪಾಕ ಬರುವಾಗ ಅಂದ್ರೆ ನೋಡಿ, ಈ ರೀತಿ ಕೈಯಲ್ಲಿ ಮುಟ್ಟುವಾಗ 2 ಬೆರಳು ಕೂಡ ಅಂಟುವ ರೀತಿಯಲ್ಲಿ ಇರಬೇಕು. ನೋಡಿ, ಈ ರೀತಿ ಅಂದ್ರೆ ಒಂದು ಲೈನ್ ಬರುವ ತರ ಇರಬೇಕು. ಕರೆಕ್ಟ್ ಆಗಿದೆ. ನೋಡಿ, ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಲ್ವಾ? ಇಷ್ಟೇ ಸಾಕು, ಸಾಕು. ಇನ್ನು ನಾವೇನ್ ಮಾಡ್ಬೇಕಂದ್ರೆ ಆವಾಗ ನಾವು ರೆಡಿ ಮಾಡಿಟ್ಟಂತಹ ತುಪ್ಪ ಮತ್ತು ಕಡಲೆ ಹುಡಿ ಮಿಕ್ಸ್ ಇದೆಯಲ್ಲ, ಅದನ್ನ ಇದಕ್ಕೆಲ್ಲ ಕೂಡ ಹಾಕೋಬೇಕು. ಇವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡ್ತಾ ಇರುವಾಗ ಎಲ್ಲ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಸಕ್ಕರೆ ಪಾಕ ಮತ್ತು ಕಡಲೆ ಹುಡಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. 2 ಕೂಡ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಕುದಿ ಬರುವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಬೇಕು. ಅಂದ್ರೆ ಆವಾಗ ಉಳಿದಿರುವಂತ ತುಪ್ಪ ಇದೆಯಲ್ಲ, ಅದರಿಂದ ಸ್ವಲ್ಪ ಸ್ವಲ್ಪ ಒಮ್ಮೆಲೆಲ್ಲ 1 ಟೇಬಲ್ ಸ್ಪೂನ್ ತರ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ಇನ್ನು ಈ ತುಪ್ಪ ಎಲ್ಲ ಎಳ್ಕೊಂಡ ಮೇಲೆ ಪುನಃ ಇದಕ್ಕೆ ಸೇರಿಸಿದ್ರೆ ಸಾಕು. ನೋಡಿ, ಈ ರೀತಿ ಇನ್ನು ಪುನಃ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ. ಇನ್ನು ಇದು ಬಿಸಿ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ನೋಡಿ, ಇವಾಗೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕರೆಕ್ಟ್ ಬಂದಿದೆ. ಅಂದ್ರೆ ಜಸ್ಟ್ ನೋಡಿ, ಈ ಪ್ಯಾನ್ ಇಂದ ಬಿಟ್ಟು ಬರುವ ತರ ಇರಬೇಕು, ಸಾಕು. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಬೌಲಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆರ್ಲಿ. ಇದು ಸ್ವಲ್ಪ ಆರಿದ್ಮೇಲೆ ಈ ರೀತಿ ಲೈನ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲೈನ್ ಹಾಕೊಳ್ಳಿ, ಆವಾಗ ತುಂಡು ಮಾಡೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಫುಲ್ ಆಗಿ ಆರಿದ್ಮೇಲೆ ಈ ರೀತಿ ಒಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ತಿರುಗಿಸಿ ಹಾಕ್ಬಿಟ್ರೆ ಆಯ್ತು. ಎಸ್, ನೋಡಿ, ನಮ್ಮ ತುಪ್ಪ ಉಪಯೋಗಿಸಿ ಮಾಡಿರುವಂತಹ ಬಾಯಲ್ಲಿಟ್ರೆ ಕರಗುವಂತಹ ಮೈಸೂರು ಪಾಕ್ ಇಲ್ಲಿ ರೆಡಿ ಆಗಿದೆ. ನಾವು ಲೈನ್ ಹಾಕಿದ್ರಿಂದ ನಮಗೆ ತುಂಡು ಮಾಡೋದಿಕ್ಕೆ ಇದು ತುಂಬಾ ಸುಲಭ ಆಗುತ್ತೆ. ನೋಡಿ, ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿಟ್ರೆ ಸಾಕು ಕರಗಿ ಹೋಗುತ್ತೆ. ಅಂದ್ರೆ ನಾವು ಇದಕ್ಕೆ ತುಪ್ಪ ಮಾತ್ರ ಬಳಸಿರೋದು, ಯಾವುದೇ ಎಣ್ಣೆ ಆ ರೀತಿ ಏನು ಬಳಸಿಲ್ಲ ನಾವು. ನಾನಿಲ್ಲಿ ಸಕ್ಕರೆ ಬಳಸದೆ ಯಾವ ರೀತಿ ಮೈಸೂರು ಪಾಕ್ ಮಾಡೋದೆಲ್ಲ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಎಣ್ಣೆ ಅಂದ್ರೆ ತುಪ್ಪ ಬಳಸದೇನು ಯಾವ ರೀತಿ ಮಾಡೋದು ಅಂತಾನು ಪೋಸ್ಟ್ ಮಾಡಿದ್ದೀನಿ. ಈ ವಿಡಿಯೋದ ಕೆಳಗಡೆ ಲಿಂಕ್ ಹಾಕ್ತೀನಿ. ನೋಡಿ, ಒಳಗಡೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಈ ದೀಪಾವಳಿಗೆ ಎಲ್ಲರೂ ಇದನ್ನ ಮಾಡಿ ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.